ನೀವು ಬ್ಲಾಗ್ ಅಥವಾ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ದೀರಾ, ಆದರೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗ್ತಾ ಇಲ್ವಾ? ಚಿಂತೆ ಬೇಡ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ 10 ಒಂದು ಪವರ್ಫುಲ್ ಆಗಿರುವಂತಹ ಟಿಪ್ಸ್ ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಅಂತಾನೆ ಲೆಕ್ಕ. ಫಸ್ಟ್ ಬರೋದು ಏನಂತಂದ್ರೆ ಕ್ವಾಲಿಟಿ ಕಂಟೆಂಟ್. ಸೊ ಗೂಗಲ್ಗೆ ಕ್ವಾಲಿಟಿ ಕಂಟೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಕ್ವಾಲಿಟಿ ಕಂಟೆಂಟ್ ಅನ್ನ ನೀವು ಹಾಕ್ತೀರಾ ಅಷ್ಟು ಒಳ್ಳೇದು. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಗೂಗಲ್ಗೆ ಗೊತ್ತಾಗುತ್ತೆ, ಸೊ ಇದರಲ್ಲಿ ಕ್ವಾಲಿಟಿ ಕಂಟೆಂಟ್ ಸಿಗುತ್ತೆ, ಸೊ ನಾವು ಅಪ್ರೂವ್ ಮಾಡಬಹುದು ಅಂತ. ಎರಡನೇದು ಮಿನಿಮಮ್ 15 to 20 ಆರ್ಟಿಕಲ್ಸ್. ಸೊ ಗೂಗಲ್ ಅಲ್ಲಿ ನಿಮ್ಗೆ ಏನಂತಂದ್ರೆ ಒಂದು ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗ್ಬೇಕಂತಂದ್ರೆ ನೀವು 15 to 20 ಆರ್ಟಿಕಲ್ಸ್ ಅನ್ನ ಹಾಕಬೇಕು. ಸೊ ಏನಂತಂದ್ರೆ ಮಿನಿಮಮ್ 1000 ವರ್ಡ್ಸ್ ಇರುವಂತಹ ಒಂದು ಆರ್ಟಿಕಲ್ಸ್ ಗಳನ್ನ ಹಾಕಬೇಕು, ಡೀಟೇಲ್ ಆಗಿರುವಂತಹ ಆರ್ಟಿಕಲ್ಸ್ ಗಳನ್ನ ಹಾಕಬೇಕು. ಮೂರನೇದು ಪ್ರಾಪರ್ ಪೇಜಸ್ ಇರಬೇಕು. ಸೊ ಗೂಗಲ್ ಆಡ್ಸೆನ್ಸ್ ಗೆ ಇರಬೇಕಾದಂತಹ ಪ್ರಮುಖ ಪೇಜಸ್ ಗಳು ಯಾವ್ದು ಅಂತಂದ್ರೆ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್, ಪ್ರೈವೇಸಿ ಪಾಲಿಸಿ. ಸೊ ಈ ಪೇಜಸ್ ಗಳು ಏನಿದೆ ಕಂಪಲ್ಸರಿ ಆಗಿ ನಿಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಕ್ ಅಲ್ಲಿ ಇರಬೇಕು. ನಾಲ್ಕನೇದು ಕಸ್ಟಮ್ ಡೊಮೇನ್ ಅನ್ನ ಬಳಸಿ. ಸೊ ನೀವು ಇನ್ ಕೇಸ್ ಅದು ಫ್ರೀ ಆಗಿ ಮಾಡ್ತಿದ್ರಿ ಅಂತಂದ್ರೆ ಬ್ಲಾಗರ್ ಅಲ್ಲಿ, ಬ್ಲಾಗ್ ಸ್ಪಾಟ್ ಅಲ್ಲಿ, ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ .com, .in, .org, ಸೊ ಈ ತರ ಒಂದು ಕಸ್ಟಮ್ ಡೊಮೇನ್ ಗಳನ್ನ ಬಳಸಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ಅಪ್ರೂವಲ್ ಸಿಗುತ್ತೆ. ಐದನೇದು ಬಂದ್ಬಿಟ್ಟು ಮೊಬೈಲ್ ಫ್ರೆಂಡ್ಲಿ ಡಿಸೈನ್. ಸೊ ನಿಮ್ಮ ಬ್ಲಾಗ್ ಏನಿರ್ಬೇಕಂತಂದ್ರೆ ಮೊಬೈಲ್ ಫ್ರೆಂಡ್ಲಿ ಆಗಿ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮೊಬೈಲ್ ನಲ್ಲಿ ಯಾರಾದ್ರೂ ಓಪನ್ ಮಾಡಿದಾಗ ಅವರಿಗೆ ಟೆಕ್ಸ್ಟ್ ಯಾವ ಕಡೆನೋ, ಟೆಕ್ಸ್ಟ್ ಮೇಲೆ ಇಮೇಜು, ಇಲ್ಲ ಅಂತಂದ್ರೆ ಇಮೇಜ್ ಮೇಲೆ ಟೆಕ್ಸ್ಟ್, ಮೆನು ಯಾವ ಕಡೆ ಒಂದು ಈ ತರ ಒಂದು ಡಿಸೈನ್ ಇತ್ತಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಅನ್ನ ಯಾರು ಓಪನ್ ಮಾಡಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಮ ಒಂದು ಬ್ಲಾಗ್ ಡಿಸೈನ್ ಏನಿದೆ ಮೊಬೈಲ್ ಫ್ರೆಂಡ್ಲಿ ಆಗಿರ್ಬೇಕು. ಸೊ ಅದಕ್ಕೆ ಅಂತವನೇ ಒಂದು ಪ್ಲಗಿನ್ ಬರುತ್ತೆ AMP. ಸೊ ಅದನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ ನೀವು ಹೆಂಗ್ ಬೇಕಾದ್ರೂ ಡಿಸೈನ್ ಮಾಡಿ ಅದು ಮೊಬೈಲ್ ಆಪ್ಟಿಮೈಸೇಷನ್ 100% ಆಗಿ ಆಗುತ್ತೆ. ಆರನೇದು ಫಾಸ್ಟ್ ಲೋಡಿಂಗ್ ಇರಬೇಕಾಗತ್ತೆ. ಸೊ ಫಾಸ್ಟ್ ಲೋಡಿಂಗ್ ಅಂತಂದ್ರೆ ಹೆವಿ ಒಂದು ಕಂಟೆಂಟ್ ಬರೋದೇನಂತಂದ್ರೆ ಇಮೇಜಸ್ ಗಳಲ್ಲಿ. ಸೊ ಇಮೇಜಸ್ ಗಳನ್ನ ನೀವು ಆಪ್ಟಿಮೈಸ್ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ನಿಮ್ಮ ಒಂದು ಬ್ಲಾಗ್ ಸ್ಪೀಡ್ ಆಗುತ್ತೆ. ಸೊ ಸ್ಪೀಡ್ ಆಯ್ತು ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗುತ್ತೆ. ಸ್ಲೋ ಇತ್ತಂದ್ರೆ 100% ಆಗಿ ಅಪ್ರೂವ್ ಸಿಗಲ್ಲ. ಏಳನೇದು ಬಂದ್ಬಿಟ್ಟು ಕ್ಲಿಯರ್ ನ್ಯಾವಿಗೇಷನ್. ಸೊ ಫಸ್ಟ್ ನ್ಯಾವಿಗೇಷನ್ ಅಂದ್ರೆ ಏನ್ ತಿಳ್ಕೊಳ್ಳಿ. ಸೊ ಮೆನು ಅಂತ ಹಾಕ್ತಿವಿ ನಾವು. ಸೊ ಮೆನು ಅಲ್ಲಿ ಕೆಟಗರೀಸ್ ಅನ್ನ ಹಾಕ್ತಿವಿ, ಅದ್ರ ಕೆಳಗಡೆ ಬೇರೆ ಬೇರೆ ಏನೇನೋ ಕಂಟೆಂಟ್ ಗಳನ್ನ ಹಾಕೊಂತ ಹೋಗ್ತೀವಿ. ಸೊ ಅದೇನಿತ್ತಂತಂದ್ರೆ ಕ್ಲಿಯರ್ ಆಗಿರ್ಬೇಕು, ಮತ್ತೆ ಅದರಲ್ಲಿ ಕಂಟೆಂಟ್ ಕಂಪಲ್ಸರಿ ಆಗಿರ್ಬೇಕು, ಯಾವುದೇ ರೀತಿಯಾಗಿ ಓಪನ್ ಕಂಟೆಂಟ್ ಇರಬಾರ್ದು. ಸೊ ಇವಾಗ ಯಾರಾದ್ರೂ ಒಂದು ಕೆಟಗರಿ ಮೇಲೆ ಕ್ಲಿಕ್ ಮಾಡಿದ್ರು ಅಂತಂದ್ರೆ ಅದರಲ್ಲಿ ಕಂಟೆಂಟ್ ಸಿಗ್ಬೇಕು. ಎಂಟಿ ಇತ್ತಂತಂದ್ರೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗಲ್ಲ. ಸೊ ಅಂಡರ್ ದ ಕನ್ಸ್ಟ್ರಕ್ಷನ್ ಅಂತ ಏನ್ ಮಾಡುತ್ತೆ ಅಂತಂದ್ರೆ ರಿಜೆಕ್ಟ್ ಮಾಡುತ್ತೆ. ಎಂಟನೇದು ಬಂದ್ಬಿಟ್ಟು ನೋ ಕಾಪಿ ರೈಟ್ ಕಂಟೆಂಟ್ ಅಂತಂದ್ರೆ ಇವಾಗ ನೀವು ಇಮೇಜಸ್ ಗಳನ್ನ ಯೂಸ್ ಮಾಡ್ತಿರ್ತೀರಾ. ಸೊ ಕೆಲವೊಂದ್ಸರಿ ಅದನ್ನ ಗೂಗಲ್ ಇಂದಾನೆ ಡೈರೆಕ್ಟ್ ಆಗಿ ಕಾಪಿ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿರ್ತೀರಾ. ಡೌನ್ಲೋಡ್ ಮಾಡಿ, ಬಟ್ ಏನಂತಂದ್ರೆ ಸ್ವಲ್ಪ ಎಡಿಟ್ ಮಾಡಿ, ನಿಮ್ದೇ ಆಗಿರುವಂತಹ ಒಂದು ಕಂಟೆಂಟ್ ಇರಬೇಕು ಇಮೇಜ್ ಅಲ್ಲಿ. ನೆಕ್ಸ್ಟ್ ವಿಡಿಯೋ. ಸೊ ವಿಡಿಯೋಸ್ ಗಳು ಏನಾದ್ರು ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಅದು ಕೂಡ ಒರಿಜಿನಲ್ ಆಗಿ ಇರಬೇಕು, ನಿಮ್ದೇ ಆಗಿ ಇರಬೇಕು. ಸೊ ಆವಾಗ ಏನಂತಂದ್ರೆ ನೀವು ಅದನ್ನ ಯೂಸ್ ಮಾಡಬಹುದು. ಯಾಕಂತಂದ್ರೆ ಕಾಪಿರೈಟ್ ಇತ್ತಂತಂದ್ರೆ ಗೂಗಲ್ ಆಡ್ಸೆನ್ಸ್ 100% ಆಗಿ ಸಿಗಲ್ಲ. ಒಂಬತ್ತನೇ ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ಪೋಸ್ಟಿಂಗ್. ಸೊ ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಕಂಟೆಂಟ್ ರೆಗ್ಯುಲರ್ಲಿ ಅಪ್ಡೇಟ್ ಇರ್ತಾ ಇರಬೇಕು ಅಂತಂದ್ರೆ ಪೋಸ್ಟ್ ನೀವು ರೆಗ್ಯುಲರ್ಲಿ ಮಾಡ್ತಾ ಇರಬೇಕು. ಸೊ ನೀವು ಒಂದು ಮಾಡ್ಲಿಲ್ಲ ಅಂತಂದ್ರೆ 100% ಆಗಿ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗಲ್ಲ. ಹತ್ತನೇದು ಬಂದ್ಬಿಟ್ಟು ಟ್ರಾಫಿಕ್ ಇರಬೇಕು, ಬೇಸಿಕ್ ಟ್ರಾಫಿಕ್ ಅಂತ ಕರಿತೀವಿ. ಸೊ ನಿಮ್ಮ ಬ್ಲಾಗ್ಗೆ ಬೇಸಿಕ್ ಒಂದ್ ಸ್ವಲ್ಪ ಟ್ರಾಫಿಕ್ ಇತ್ತಂತಂದ್ರೆ ಆಡ್ಸೆನ್ಸ್ ಅಪ್ರೂವಲ್ ಈಸಿ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಸ್ವಲ್ಪ ಆರ್ಗ್ಯಾನಿಕ್ ಒಂದು ಟ್ರಾಫಿಕ್ ಗಳಿಗೆ ಫೋಕಸ್ ಮಾಡಿ, ಅದರಿಂದ ಏನಾಗುತ್ತೆ ಅಂತಂದ್ರೆ ಸೊ ಗೂಗಲ್ಗೆ ಅರ್ಥ ಆಗತ್ತೆ, ಸೊ ಕಂಟೆಂಟ್ ವ್ಯಾಲ್ಯೂಯಬಲ್ ಇದೆ ಅಂತ. ಸೊ ಅದರಿಂದ ಆಡ್ಸೆನ್ಸ್ ಅಪ್ರೂವ್ ಸಿಗುತ್ತೆ. ಇನ್ನೊಂದು ಏನಂತಂದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಒಂದು ವೆಬ್ಸೈಟ್ ಫುಲ್ಲಿ ಡಿಸೈನ್ ಆಗಿರ್ಬೇಕು. ಅರ್ಧಂಬರ್ಧ ಕಂಟೆಂಟ್ ಇರೋದು, ಪೇಜಸ್ ಇರೋದು, ಅದರಲ್ಲಿ ಏನು ಕಂಟೆಂಟ್ ಇಲ್ಲದೆ ಇರೋದು, ಈ ತರ ಇತ್ತಂತಂದ್ರೆ ರಿಜೆಕ್ಟ್ ಕಂಪಲ್ಸರಿ. ಸೊ ಈ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಗೂಗಲ್ ಆಡ್ಸೆನ್ಸ್ 100% ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.